ಈ ಲೋಕದಲ್ಲಿ ನಿಷ್ಕಾರಣವಾಗಿ ನಮ್ಮನ್ನ ದ್ವೇಷಿಸುವಂತವರು ಹಲವರು ಇರುತ್ತಾರೆ. ನಿಷ್ಕಾರಣವಾಗಿ ಹಾಗೆ ಮಾಡಿ ತಡೆಗಳನ್ನು ಉಂಟು ಮಾಡಿ ನಮ್ಮ ಕೇಡನ್ನ ಬಯಸುತ್ತಾ ಇರುತ್ತಾರೆ. ಅದನ್ನ ಯೋಚನೆ ಮಾಡುವಾಗ ಯಾಕೆ ಈ ರೀತಿ ಮಾಡುತ್ತಾರೆಂಬುದಾಗಿ ಒಂದು ನಿರಾಸೆ, ಕುಂದಿಸುವಿಕೆ ನಮ್ಮಲ್ಲಿ ಬರುತ್ತದೆ. ಆದರೆ ಅದಕ್ಕೆ ಅವಕಾಶ ಕೊಡಬೇಡಿ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಲೋಕವು ನಿಮ್ಮನ್ನು ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನನ್ನು ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಅಂದ್ರೆ ನಿಷ್ಕಾರಣವಾಗಿ ಒಬ್ಬರು ದ್ವೇಷ ಮಾಡುತ್ತಾ ಇರುವುದಾದರೆ ಅದು ಯೇಸು ಕ್ರಿಸ್ತನು ಅನುಭವಿಸಿದಂತ ಕಷ್ಟಗಳು, ಆತನು ಹಾದು ಹೋದಂತ ಮಾರ್ಗ ಎಂಬುದನ್ನು ಅರಿತು ಅದೇ ಮಾರ್ಗದಲ್ಲಿ ನಾನು ಕೂಡ ನಡೆಯುತ್ತಾ ಇರುವುದರಿಂದಲೇ ಈ ಕಾರ್ಯಗಳು ಸಂಭವಿಸುತ್ತಾ ಇದೆ ಎಂಬುದನ್ನು ಅರಿತು ಇನ್ನೂ ಧೈರ್ಯವಾಗಿ ಜೀವಿಸಿ, ನಂಬಿಕೆಯಲ್ಲಿ ಜೀವಿಸಿ, ಅದರಲ್ಲಿ ಕ್ರಿಸ್ತನು ಜಯಶಾಲಿಯಾದ ಹಾಗೆ ನೀವು ಕೂಡ ಜಯಶಾಲಿಯಾಗಲಿದ್ದೀರಾ. ಕರ್ತನ ವಿಶೇಷವಾದ ಆಶೀರ್ವಾದಗಳನ್ನು, ಮೇಲುಗಳನ್ನು ನಿಶ್ಚಯವಾಗಿ ಹೊಂದಲಿದ್ದೀರಾ.